ಹಲೋ ಫ್ರೆಂಡ್ಸ್, ಎಲ್ಲರಿಗೂ ಹೊಸ ಜೋಡಿ ಚಾನಲ್ಗೆ ಸ್ವಾಗತ. ಸ್ನೇಹಿತರ, ಇವರ ಹೆಸರು ಹರ್ಷಿತಾ ಅಂತ. ಹೆಸರನ್ನ ಬದಲಾಗಬಹುದಾದ ಹೆಸರು ಆಗಿದೆ ಎಂದು ತಿಳಿಸಿದ್ದಾರೆ. ವಯಸ್ಸು 26 ವರ್ಷ, ಸ್ಥಳ ಕೊಪ್ಪಳ ಜಿಲ್ಲೆ ಎಂದು ತಿಳಿಸಿದ್ದಾರೆ. ವಿದ್ಯಾಭ್ಯಾಸ BSc ಮುಗಿದಿದೆ ಎಂದು ಹೇಳಿಕೊಂಡಿದ್ದಾರೆ. ಹಾಗೆ ಇವರ ಉದ್ಯೋಗವನ್ನು ನೋಡಿದ್ರೆ ಪ್ರೈವೇಟ್ ಕಂಪನಿಯಲ್ಲಿ HR ಆಗಿ ಉದ್ಯೋಗವನ್ನು ಮಾಡುತ್ತಿದ್ದಾರೆ. ವೈವಾಹಿಕ ಸ್ಥಿತಿ ಯಾವುದೇ ಸಂಬಂಧ ಇಲ್ಲ, ಒಂಟಿಯಾಗೇ ಇದ್ದೇನೆ ಎಂದು ಹೇಳಿಕೊಂಡಿದ್ದಾರೆ. ಹಾಗೆ ಸ್ನೇಹಿತರೆ, ಯಾರಿಗಾದರೂ ಇವರ ಫೋನ್ ನಂಬರ್ ಅಥವಾ ಅಡ್ರೆಸ್ ಬೇಕಾಗಿದ್ದರೆ ಈ ವಿಡಿಯೋದ ಮಧ್ಯದಲ್ಲಿ ಇವರ ಫೋನ್ ನಂಬರ್ ಅಡ್ರೆಸ್ ಹೇಗೆ ದೊರಕುತ್ತದೆ ಎಂದು ತಿಳಿಸಿರುತ್ತೇನೆ. ಅದಕ್ಕಾಗಿ ವಿಡಿಯೋವನ್ನು ಎಲ್ಲೂ ಕೂಡ ಸ್ಕಿಪ್ ಮಾಡದೆ ಕೊನೆವರೆಗೂ ವೀಕ್ಷಿಸಿ. ಫ್ರೆಂಡ್ಸ್, ಅವಳ ಬಗ್ಗೆ 5 ಮುಖ್ಯ ಅಂಶಗಳನ್ನು ನಾವು ನೋಡೋದಾದರೆ, ಮನಸ್ಸಿನಲ್ಲಿ ಶಾಂತಿಯನ್ನು ಹೊಂದಿದ್ದಾಳೆ, ಮಿತಭಾಷಿ ಮತ್ತು ಮುದ್ದಾದ ನಗುವನ್ನು ಕೂಡ ಹಾಡುತ್ತಾಳೆ, ಪೋಷಕರಿಗೆ ಗೌರವವನ್ನು ಕೊಡುತ್ತಾಳೆ, ಮನೆಯ ಮುದ್ದು ಮಗಳು ಕೂಡ ಇವಳು ಆಗಿದ್ದಾಳೆ, ಕಿರಿಯ ಕುಟುಂಬದ ಬೆಂಬಲವೂ ಕೂಡ ಆಗಿದ್ದಾಳೆ, ತಂದೆ ತಾಯಿಗೆ ಓದುತ್ತಿರುವ ತಮ್ಮನಿಗೂ ಕೂಡ ಇವಳು ತಾಯಿ ಆಗಿದ್ದಾಳೆ, ಮನೆ ಕೆಲಸ, ಅಡುಗೆ, ಸಂಸ್ಕೃತಿ ಎಲ್ಲವನ್ನ ಮೆಚ್ಚಿಕೊಂಡು ಮಾಡುವವರು ಆಗಿದ್ದಾರೆ. ಹಾಗೆ ಮದುವೆಯ ಬಗ್ಗೆ ಗಂಭೀರ ದೃಷ್ಟಿಕೋನವನ್ನು ಸಹ ಹೊಂದಿದ್ದಾರೆ. ಸಂಬಂಧ ಪವಿತ್ರತೆಗೆ ನಂಬಿಕೆ ಇರಬೇಕು, ಹಾಗಿದ್ದರೆ ಮಾತ್ರ ಸಂಬಂಧವನ್ನು ಬೆಳೆಸುತ್ತೇನೆ ಎಂದು ತಿಳಿಸಿದ್ದಾರೆ. ಹಾಗೆ ಸ್ನೇಹಿತರೆ, ಯಾರಿಗಾದರೂ ಇವರ ಫೋನ್ ನಂಬರ್ ಅಥವಾ ಅಡ್ರೆಸ್ ಬೇಕಾಗಿದ್ದರೆ ಮೊದಲು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಆ ನಂತರ ಜಾಯಿನ್ ಎಂಬ ಬಟನ್ ಕಾಣಿಸುತ್ತದೆ. ಜಾಯಿನ್ ಬಟನ್ ಮೇಲೆ ಕ್ಲಿಕ್ ಮಾಡಿ ನಮ್ಮ ಮೆಂಬರ್ಶಿಪ್ಗೆ ಜಾಯಿನ್ ಆದರೆ ಇವರ ಫೋನ್ ನಂಬರ್ ಹಾಗೂ ಅಡ್ರೆಸ್ ನಿಮಗೆ ದೊರಕುತ್ತದೆ. ಹಾಗೆ ಸ್ನೇಹಿತರೆ, ಅವಳಿಗೆ ಬೇಕಾದಂತಹ ಹುಡುಗ ಈ ರೀತಿ ಇರಬೇಕು ಎಂದು ತಿಳಿಸಿದ್ದಾರೆ. ಗ್ರಾಜ್ಯುಯೇಟ್ ಆಗಿರಬೇಕಂತೆ. ಹಾಗೆ ಮನೆಯವರಿಗಾಗಿ ಜವಾಬ್ದಾರಿ ಹೊರುವವನು ಬೇಕು ಎಂದು ಕೇಳಿಕೊಂಡಿದ್ದಾರೆ. ಹಾಗೆ ಮಿತಭಾಷಿ, ತಾಳ್ಮೆಯುಳ್ಳವನು ಆಗಿರಬೇಕು, ಹೆಣ್ಣು ಮಕ್ಕಳನ್ನು ಗೌರವಿಸುವವನು, ನಡವಳಿಕೆಯುಳ್ಳವನು ಆಗಿರಬೇಕು ಎಂದು ಹೇಳಿಕೊಂಡಿದ್ದಾರೆ. ಹಾಗೆ ದಕ್ಷಿಣ ಕನ್ನಡ ಅಥವಾ ಉತ್ತರ ಕರ್ನಾಟಕದ ಮೂಲದವರಾಗಿದ್ದರೆ ಇನ್ನೂ ಒಳ್ಳೆಯದು ಎಂದು ತಿಳಿಸಿದ್ದಾರೆ. ಹಾಗೆ ಸ್ನೇಹಿತರೆ, ಯಾರಿಗಾದರೂ ಈ ವಿಡಿಯೋ ಇಷ್ಟ ಆಗಿದ್ದರೆ ದಯವಿಟ್ಟು ನಮ್ಮ ವಿಡಿಯೋಗೆ ಒಂದು ಲೈಕ್ ಮಾಡಿ. ಹಾಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತು ಇದೇ ರೀತಿಯೇ ವಿಡಿಯೋಗಳಿಗಾಗಿ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡಿಕೊಳ್ಳಿ. ಧನ್ಯವಾದಗಳು.